ಯುದ್ಧದ ಕಾರ್ಮೋಡ ಎರಡೂ ಕಡೆ ಇದೆ. ಭಾರತ ಹಾಗೂ ಪಾಕಿಸ್ತಾನ ಎರಡೂ ಕಡೆಯಿಂದ ಯುದ್ಧದ ಕಾರ್ಮೋಡ ಇದೆ. ಯಾವುದೇ ಕ್ಷಣದಲ್ಲೂ ಬೇಕಾದರೂ ಯುದ್ಧ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ವಿ. ಆದರೆ ದಾಳಿ ಪ್ರತಿದಾಳಿ ನಡೀತಾ ಇದೆ. ಭಾರತದ ಕಡೆಯಿಂದ ಪ್ರಬಲವಾದಂಥ ಪ್ರತಿದಾಳಿ ಪಾಕಿಸ್ತಾನದ ಕಡೆಗೆ, ಪಾಕಿಸ್ತಾನವೂ ಕೂಡ ದಾಳಿ ಮಾಡ್ತಾ ಇದೆ. ಯುದ್ಧ ಸ್ಥಿತಿಯಲ್ಲಿರುವಂಥ ಪಾಕ್ಗೆ ಆಂತರಿಕ ಹೊಡೆತ ಬಿದ್ದಿದೆ. ಪೇಶಾವರದಲ್ಲಿ 9 ಪಾಕ್ ಸೈನಿಕರನ್ನ ಟಿಟಿಪಿ ಹತ್ಯೆಗೈದಿದೆ. ತೆಹರೀಕ್-ಇ ಪಾಕಿಸ್ತಾನ್ ಸಂಘಟನೆ 9 ಸೈನಿಕರನ್ನ ಹತ್ಯೆ ಮಾಡಿದೆ. ವಜಿರಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದೆ ಈ ಟಿಟಿಪಿ. ನಿನ್ನೆ 20 ಪಾಕ್ ಸೈನಿಕರನ್ನ ಟಿಟಿಪಿ ಸಂಘಟನೆ ಹತ್ಯೆ ಮಾಡಿತ್ತು. ಬರೀ ಪಾಕಿಸ್ತಾನವನ್ನು ಮುಗಿಸೋದಕ್ಕೆ ಭಾರತ ಬೇಕು ಅಂತಿಲ್ಲ, ಅಲ್ಲಿನ ಜನರೇ ಸಾಕು, ಅಲ್ಲಿರುವಂಥ ಸಂಘಟನೆಗಳೇ ಸಾಕು. ಯುದ್ಧ ಸ್ಥಿತಿಯಲ್ಲಿರುವಂಥ ಪಾಕ್ಗೆ ಈಗ ಆಂತರಿಕ ಸಮಸ್ಯೆ. ಪೇಶಾವರದಲ್ಲಿ 9 ಪಾಕ್ ಸೈನಿಕರನ್ನ ಟಿಟಿಪಿ ಹತ್ಯೆ ಮಾಡಿದೆ. ತೆಹರೀಕ್-ಇ ಪಾಕಿಸ್ತಾನ್ ಈ ಸಂಘಟನೆ 9 ಸೈನಿಕರನ್ನ ಹತ್ಯೆ ಮಾಡಿದೆ. ವಜಿರಿಸ್ತಾನ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದೆ. ಇದು ಕೂಡ ರಕ್ಷತ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ರಕ್ಷತ್, ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕು ಅಂತ ಇಲ್ಲ ಅಂತ ಅನ್ಸುತ್ತೆ ನನಗೇನೋ. ಪಾಕಿಸ್ತಾನವೇ ತನ್ನ ಆಂತರಿಕ ಯುದ್ಧದಲ್ಲೇ ಬೆಂದು ಹೋಗ್ತಾ ಇದೆ, ನಲುಗಿ ಹೋಗ್ತಾ ಇದೆ. ಇನ್ನೇನು ಪೀಸ್ ಆಗುತ್ತಾ ಅಂತ? ವಾಸುದೇವ್, ಇದನ್ನ ಇಂಟರ್ನಲ್ ಬ್ಲೀಡಿಂಗ್ ಅಂತ ಕರಿಬಹುದು. ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಆಂತರಿಕವಾಗಿ ರಕ್ತ ಸೋರೋದಕ್ಕೆ ಶುರುವಾಗಿದೆ. ಒಂದು ಕಡೆ ಬಲೂಚಿಸ್ತಾನ್ ಅಟ್ಯಾಕ್ ಮಾಡ್ತಾ ಇದ್ರೆ, ಅಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ಅಟ್ಯಾಕ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ನಿನ್ನೆನೂ ಕೂಡ ಇವರೇ ತೆಹರೀಕ್-ಇ ತಾಲಿಬಾನ್ ಪಾಕಿಸ್ತಾನ್ ಅಂತ ಕರೀತಾರೆ ಈ ಸಂಘಟನೆಯನ್ನ. ಇದು ಯಾವುದು ಅಂತಂದ್ರೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ಬೆಂಬಲಿತ ಸಂಘಟನೆ ಇದು. ಇವರನ್ನ ಪಾಕಿಸ್ತಾನಿ ತಾಲಿಬಾನಿಗಳು ಅಂತ ಕರೀತಾರೆ. ಇವರು ಈಗ ಮತ್ತೆ ಆಕ್ಷನ್ಗೆ ಇಳಿದಿದ್ದಾರೆ. ಸದ್ಯ ಈ ಖೈಬರ್ ಪಖ್ತೂನ್ಖ್ವಾ ಅನ್ನುವಂತ ರೀಜನ್ ಇದೆ. ಆ ಖೈಬರ್ ಪಖ್ತೂನ್ಖ್ವಾ ರೀಜನ್ ಏನಿದೆ ಅದನ್ನ ಪ್ರತ್ಯೇಕಗೊಳಿಸಬೇಕು ಅನ್ನುವಂತ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಆ ಹೋರಾಟಗಾರರು ಈಗ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿರೋದು ಪೇಶಾವರ, ಅಂದ್ರೆ ಕ್ವೆಟ್ಟಾದ ಖೈಬರ್ ಪಖ್ತೂನ್ಖ್ವಾದ ರಾಜಧಾನಿ ಪೇಶಾವರ, ಅಲ್ಲೇ ಆಗಿರುವಂತ ಘಟನೆ ಇದು. ಅಂದ್ರೆ ಪಾಕಿಸ್ತಾನದೊಂದು ಲೆಕ್ಕಾಚಾರ ಇತ್ತು, ಭಾರತ ಇಂಟರ್ನಲ್ ಬ್ಲೀಡ್ ಆಗಬೇಕು ಅಂತ. ಅದು ಖಲಿಸ್ತಾನ್ ಇರಬಹುದು, ಅಥವಾ ಭಾರತದ ಒಳಗೆ ಒಂದಿಷ್ಟು ಮತಾಂಧ ಶಕ್ತಿಗಳನ್ನ ಬೆಳೆಸೋದಿರಬಹುದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಫಂಡಿಂಗ್ ಮಾಡೋದಿರಬಹುದು. ಇದನ್ನು ಮಾಡ್ತಾ ಇತ್ತು ಪಾಕಿಸ್ತಾನ. ಈಗ ಪಾಕಿಸ್ತಾನ ತಾನೇ ಬೆಳೆಸಿರುವಂತ ವಿಷ ಸರ್ಪಗಳಿಂದ ಹೊಡೆತ ತಿಂತಾ ಇದೆ. ಅದು ಸದ್ಯ ಖೈಬರ್ ಪಖ್ತೂನ್ಖ್ವಾದಲ್ಲಿ ಕಾಣ್ತಾ ಇದೆ. ಪ್ರತ್ಯೇಕ ದೇಶದ 2 ಹೋರಾಟಗಳು ಎಟ್ ಎ ಟೈಮ್ ನಡೀತಾ ಇದೆ. ಒಂದು ಕಡೆ ಭಾರತದ ಜೊತೆಗೆ ಸಂಘರ್ಷ, ಈ ಕಡೆ ನಮ್ಮ ಪಶ್ಚಿಮ ಭಾಗ, ಅವರ ಪೂರ್ವ ಭಾಗ, ಅಲ್ಲಿ ಭಾರತದ ಜೊತೆಗೆ ಸಂಘರ್ಷ ನಡೀತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಇದು ಪೂರ್ವ ಭಾಗ, ಪಾಕಿಸ್ತಾನದ ಪಶ್ಚಿಮ ಭಾಗ, ಈ ಭಾಗದಲ್ಲಿ ಈ ಹೋರಾಟ ನಡೀತಾ ಇದೆ. ಬಲೂಚಿಸ್ತಾನ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀರಿ. ಬಲೂಚಿಸ್ತಾನವೂ ಕೂಡ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನದ ಸೈನಿಕರು ಹೊಡೆತ ತಿಂತಾ ಇದ್ದಾರೆ. ಒಟ್ಟಲ್ಲಿ ಪಾಕಿಸ್ತಾನದ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಎಲ್ಲಿಂದ ಯಾರು ಹೊಡಿತಾರೆ, ಯಾವಾಗ ಹೊಡಿತಾರೆ ಒಂದು ಗೊತ್ತಾಗದಂತ ಸ್ಥಿತಿ ಇದೆ. ಒಂದು ಕಡೆ ಭಾರತ ಮಿಸೈಲ್ ದಾಳಿ ಮಾಡ್ತಿದೆ, ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿ ಏಟು ತಿಂತಾ ಇದೆ, ಮತ್ತೊಂದು ಕಡೆ ಇಂಟರ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಇಂಟರ್ನಲ್ಲಿ ಅಲ್ಲಿರುವಂತ ಸಂಘಟನೆಗಳು ದಾಳಿಯ ಮೇಲೆ ದಾಳಿ ಮಾಡ್ತಾನೆ ಇದ್ದಾವೆ. ಇದೆಲ್ಲವೂ ಕೂಡ ಸದ್ಯ ಪಾಕಿಸ್ತಾನದ ಭವಿಷ್ಯದ ಬಗ್ಗೆಯೇ ಪ್ರಶ್ನೆ ಸೃಷ್ಟಿಯಾಗುವಂತೆ ಮಾಡಿದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ರಕ್ಷತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.